ಸರ್ಪ್ರೈಸ್ಗೂ ಟಾಕ್ಸಿಕ್ಗೂ ಏನೋ ಸಂಬಂಧ ಇದೆ ಅಂತಂದ್ರೆ ಈ 3 ಗಂಟೆ 20 ನಿಮಿಷದಲ್ಲಿ ಏನೇನೆಲ್ಲ ಎಲಿಮೆಂಟ್ಸ್ ಇರುತ್ತೆ ಅನ್ನೋ ಬಾಕ್ಸ್ ಆಫೀಸ್ ಕೊಳ್ಳೆ ಉಡಲಿಕ್ಕೆ ರಾಯಲ್ ಆಗಿ ಎಂಟ್ರಿ ಆಗ್ತಾ ಇದೆ. ನನ್ನ ಬೆಂಗಳೂರಿನಲ್ಲೇ ಟ್ರೈಲರ್ ಲಾಂಚು ಬಹಳ ದೊಡ್ಡ ಕಾರ್ಯಕ್ರಮ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾಗಿರುವಂತಹ ಟಾಕ್ಸಿಕ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಸಿನಿಮಾ ಈಗಾಗಲೇ ಬಾಕ್ಸ್ ಆಫೀಸ್ ಶೇಕ್ ಮಾಡಲಿಕ್ಕೆ ರೆಡಿ ಆಗಿದೆ. ಇದೇ ಮಾರ್ಚ್ 19ನೇ ತಾರೀಕು ರಾಯಲ್ ಆಗಿ ಎಂಟ್ರಿ ಕೊಡಲಿಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಇದೇ ಮಾರ್ಚ್ 8ನೇ ತಾರೀಕು ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಕೂಡ ಬರ್ತಾ ಇದೆ. ಅದು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಪವರ್ಫುಲ್ ಆಗಿರುವಂತಹ ಅಷ್ಟು ಮಹಿಳಾ ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ ಅವತ್ತು ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ. ಏಕೆಂದರೆ ಸರ್ಪ್ರೈಸ್ಗೂ ಟಾಕ್ಸಿಕ್ಗೂ ಏನೋ ಸಂಬಂಧ ಇದೆ. ಏನಾದರೂ ಟಾಕ್ಸಿಕ್ ಬಗ್ಗೆ ಏನಾದರೂ ಅಪ್ಡೇಟ್ ಬರ್ತಾ ಇದ್ದರೆ ಏನೋ ಒಂದು ಸರ್ಪ್ರೈಸಸ್ನ ಆ ಅಪ್ಡೇಟ್ಗಳಲ್ಲಿ ಇವರು ಇಟ್ಟಿದ್ದಾರೆ. ಸೊ ಏನಾದರೂ ವಿಶೇಷವಾಗಿರುವಂತಹ ಸರ್ಪ್ರೈಸ್ ಇದ್ದೇ ಇರುತ್ತೆ. ಈ ಹಿಂದೆ ಬಂದಂತಹ ಟೀಸರ್ ಆಗಿರಬಹುದು, ಒಂದು ಸ್ಮಾಲ್ ಗ್ಲಿಮ್ಸ್ ಆಗಿರಬಹುದು, ನಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ. ಎಲ್ಲರೂ ಕೂಡ ಥ್ರಿಲ್ಲಿಂಗಿಂದ, ಅದರಲ್ಲೂ ಕೂಡ ಯಶ್ ಅವರ ಫ್ಯಾನ್ಸ್ ಥ್ರಿಲ್ಲಿಂಗಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಹೈ ವೋಲ್ಟೇಜ್ ನ್ಯೂಸ್ ಇವಾಗ ಬಂದಿರುವಂಥದ್ದು, ಹೊಸ ಅಪ್ಡೇಟು ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ. ಈ ಟಾಕ್ಸಿಕ್ ಸಿನಿಮಾ ಡ್ಯೂರಿಯೇಷನ್ನು 3 ಗಂಟೆ 20 ನಿಮಿಷ ಇರೋದು ಗೊತ್ತಾಗ್ತಾ ಇದೆ. ಅಂತಂದರೆ ಈ 3 ಗಂಟೆ 20 ನಿಮಿಷದಲ್ಲಿ ಏನೇನೆಲ್ಲ ಎಲಿಮೆಂಟ್ಸ್ ಇರುತ್ತೆ ಅನ್ನೋದು ಕೂಡ ನಮಗೆ ಬಹಳ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ KGF ಆದ ನಂತರದಲ್ಲಿ ಯಶ್ ಅವ್ರನ್ನ ಬಹಳ ವರ್ಷಗಳ ನಂತರ ಮತ್ತೊಮ್ಮೆ ಬೆಳ್ಳಿ ಪರದೆ ಮೇಲೆ ನಾವು ಎಲ್ಲರೂ ಕೂಡ ಕಣ್ ತುಂಬಿಕೊಳ್ತಾ ಇದ್ದೀವಿ. ಇದು ಒಂದು ಎಕ್ಸೈಟ್ಮೆಂಟ್ ಆಗಿದ್ರೆ, ನಾರ್ಮಲಿ ಸಿನಿಮಾಗಳು ಅಂತ ಬಂದರೆ 2 ಗಂಟೆ 2.5 ಗಂಟೆ, ಅದರಲ್ಲಿ ಈ ಟಾಕ್ಸಿಕ್ ಸಿನಿಮಾ 3 ಗಂಟೆ 20 ನಿಮಿಷ ಇರೋದ್ರಿಂದ ಏನು ಸ್ಪೆಷಲಿ ಏನಿರಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಇನ್ನು ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಯಶ್ ಅವರು ಯಾವ ಶೇಡ್ನಲ್ಲಿ ಕಾಣಿಸ್ಕೊಳ್ತಾರೆ, ಅವ್ರದ್ದು ಡಬಲ್ ಆ್ಯಕ್ಟಿಂಗಾ ತ್ರಿಬಲ್ ಆ್ಯಕ್ಟಿಂಗಾ, ಏನಿದು ಟಾಕ್ಸಿಕ್ಕು ಅನ್ನೋರಿಗಂತೂ ಇನ್ನೂ ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾನೆ ಇದೆ ಅಂತಲೇ ಹೇಳ್ತಾ ಹೋಗ್ಬೋದು. ಅತಿ ದೊಡ್ಡ ಸವಾಲಿದು ಒಂದು ಸಿನಿಮಾಗೆ ಅಂತ ಬಂದಾಗ ಇದೊಂದು ಅತಿ ದೊಡ್ಡ ಸವಾಲಾಗುತ್ತೆ. ಒಂದು ದೊಡ್ಡ ಪ್ರದರ್ಶನವೂ ಕೂಡ ಟಾಕ್ಸಿಕ್ ಸಿನಿಮಾದಿಂದ ಆಗ್ತಾ ಇರುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಸೊ 3 ಗಂಟೆಗೂ ಹೆಚ್ಚು ನಿಮಿಷ ಇರೋದ್ರಿಂದ ಹೇಗೆ ಪ್ರೇಕ್ಷಕನನ್ನು ಆ ಒಂದು ಸಿನಿಮಾ ನೋಡಲಿಕ್ಕೆ ಥಿಯೇಟರ್ನಲ್ಲಿ ಕೂರಿಸ್ಕೊಳ್ಳುತ್ತೆ ಸಿನಿಮಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಜೊತೆಗೆ ಕೂರಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ನಮಗೆ ಈ ಒಂದು ಟೀಸರೇ ಅದಕ್ಕೆ ಉತ್ತರ ಕೊಟ್ಬಿಟ್ಟಿದೆ. ಏನಾದರೂ ಒಂದೊಂದು ಸರ್ಪ್ರೈಸ್ಗಳನ್ನು, ಒಂದೊಂದು ಎಲಿಮೆಂಟ್ಸ್ಗಳನ್ನು, ಪ್ರತಿಯೊಂದನ್ನು ಕೂಡ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಸಿನಿಮಾ ಬರ್ತಾ ಇರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ನಾವು ಸಿನಿಮಾ ನೋಡಲೇಬೇಕು ಅಂತ, ಅದರಲ್ಲೂ ಕೂಡ ಯಶ್ ಅವರ ಫ್ಯಾನ್ಸು ವೆಯ್ಟ್ ಮಾಡ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಈ ಹಿಂದೆ ಬಂದಂತಹ ಒಂದು ದೊಡ್ಡ ಸ್ಟಾರ್ ಸಿನಿಮಾಗಳು 3 ಗಂಟೆ ಮೇಲೆ ಇರುವಂಥದ್ದು ಬಾಕ್ಸ್ ಆಫೀಸ್ ಕೊಳ್ಳೆ ಉಡಲಿಕ್ಕೆ ರಾಯಲ್ ಆಗಿ ಎಂಟ್ರಿ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಕೂಡ ಎಕ್ಸಾಂಪಲ್ಲು. ಅಂದರೆ ಪುಷ್ಪ 2 ಬಂದು 3 ಗಂಟೆ 20 ನಿಮಿಷ, ಅನಿಮಲ್ ಸಿನಿಮಾ ಬಂದು 3 ಗಂಟೆ 34 ನಿಮಿಷ ಸಮಥಿಂಗ್ ಬರುತ್ತೆ. ಅದಾದ ನಂತರದಲ್ಲಿ ದುರಂಧರ್ ಸಿನಿಮಾವು ಕೂಡ 3 ಗಂಟೆ 34 ನಿಮಿಷ ಇದೆ. ಸೊ ಅಂದರೆ ಇವೆಲ್ಲವೂ ಸಿನಿಮಾಗಳು ಕೂಡ ಬಾಕ್ಸ್ ಆಫೀಸ್ನ ಶೇಕ್ ಮಾಡಿತ್ತು ಅಂತಲೇ ಹೇಳ್ಬೋದು. ಇವಾಗ ಅದೇ ಸ್ಥಾನಕ್ಕೆ ರಾಯಲ್ ಆಗಿ ಎಂಟ್ರಿ ಕೊಡ್ತಾ ಇರೋದು ಕೂಡ ನೋಡಬಹುದು. ಸೊ ಇದೆಲ್ಲವೂ ಕೂಡ ಟಾಕ್ಸಿಕ್ಗೆ ಸಂಬಂಧಪಟ್ಟಂತ ಎಕ್ಸೈಟ್ಮೆಂಟ್ ಆಗಿರುವಂತಹ ನ್ಯೂಸ್ ಆಗಿದೆ. ಸೊ KGF ಬಂದಾಗ, KGF ಆಗಿರಬಹುದು, KGF ಚಾಪ್ಟರ್ 1 ಆಗಿರಬಹುದು ಬಂದಾಗ ಅವರ ಅಭಿಮಾನಿಗಳು ಬಹಳ ಕುತೂಹಲದಿಂದ ಇದ್ರು. ಅಂದರೆ ಯಶ್ ಅವರ ನೆಕ್ಸ್ಟ್ ಸಿನಿಮಾ ಹೇಗಿರಬಹುದು, ಅಂದರೆ KGF ಬರೋಕ್ಕಿಂತ ಹಿಂದೆ ಅವ್ರನ್ನ ನಾವು ನೋಡಿದ್ದೇ ಬೇರೆ, KGF ಬಂದ ನಂತರದಲ್ಲಿ ಅವ್ರನ್ನ ನಾವು ಎಲ್ಲರೂ ಕೂಡ ನೋಡ್ತಿರೋದೇ ಒಂದೊಂದೇ. ಇವಾಗ ನಟ ಆಗಿದ್ದಂತಹ ಯಶ್ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಜೊತೆಗೆ ರೈಟಿಂಗಲ್ಲೂ ಕೂಡ ಡೈರೆಕ್ಷನಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಹೇಗಿರಬಹುದು ಅನ್ನುವಂತಹ ಕುತೂಹಲ ಅಂತೂ ಹೆಚ್ಚಾಗ್ತಾನೇ ಇದೆ. ಅದರಲ್ಲೂ ನಿನ್ನೆ ಬಿಟ್ಟಂತಹ ಒಂದು ಸಾಂಗ್ ಬಂದ ನಂತರದಲ್ಲಿ ಆ ಒಂದು ಆಡಿಯೋ ಸಾಂಗನ್ನು ನೋಡಿ ಆ ವಿಡಿಯೋ ಹೇಗಿರಬಹುದು, ಆ ಒಂದು ಸಮುದ್ರ ತೀರದಲ್ಲಿ ಅವರಿಬ್ಬರ ರೊಮ್ಯಾಂಟಿಕ್ ಸೀನ್ಗಳು, ಹಾಗೆ ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗಿರಬಹುದು ಅಂತವು ಕೂಡ ಅವರ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಟ್ರೈಲರ್ ಹೇಗಿರುತ್ತೆ, ಅದು ಕೂಡ ವಿಮೆನ್ಸ್ ಡೇಗೆ ಏನೋ ಒಂದು ಸ್ಪೆಷಲ್ ಗಿಫ್ಟ್ ಇಟ್ಟಿರ್ತಾರೆ ಅಂತ. ಸೊ ಗೊತ್ತಿಲ್ಲ ಆ ಸ್ಪೆಷಲ್ ಆಗಿರುವಂತಹ ಗಿಫ್ಟ್ ಏನಿರುತ್ತೆ, ಪವರ್ಫುಲ್ ಆಗಿರುವಂತಹ ಅಷ್ಟೂ ಹೀರೋಯಿನ್ಸ್ಗಳ ಪರಿಚಯವನ್ನು ಏನಾದರೂ ಮಾಡ್ತಾರಾ ಅಂತ. ಬೆಂಗಳೂರಿನಲ್ಲೇ ಟ್ರೈಲರ್ ಲಾಂಚು ಬಹಳ ದೊಡ್ಡ ಕಾರ್ಯಕ್ರಮ ಜರುಗುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಸಿನಿಮಾ ತಂಡ ಭಾಗಿಯಾಗಿರ್ತಾರೆ ಅನ್ನುವಂತಹ ಒಂದು ಮಾಹಿತಿ ಬಲ್ಲ ಮೂಲಗಳಿಂದ ಬರ್ತಿರುವಂಥದ್ದು. ಸೊ ವೆಯ್ಟ್ ಮಾಡಿ ನೋಡೋಣ ಹೇಗೆಲ್ಲ ಇರುತ್ತೆ ಅಂತ. ಇದಂತೂ 3 ಗಂಟೆ
20 ನಿಮಿಷ ರನ್ನಿಂಗ್ ಟೈಮ್ ಇರುವಂಥದ್ದು. ದೊಡ್ಡ ದೊಡ್ಡ ಹೀರೋಗಳ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳ ಒಂದು ಡ್ಯೂರೇಷನ್ ಕೂಡ ಇದೇ ಇರೋದರಿಂದ ಬಾಕ್ಸ್ ಆಫೀಸ್ನಲ್ಲಿ ರಾಯ ಕೊಳ್ಳೆ ಹೊಡಿಲಿಕ್ಕೆ ಬರ್ತಾ ಇದ್ದಾನೆ. ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇರುವಂಥದ್ದು. ಇದೇ ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ವೆಯ್ಟ್ ಮಾಡಿ ನೋಡೋಣ. ಇದೇ ಎಕ್ಸೈಟ್ಮೆಂಟು ಸಿನಿಮಾ ನೋಡೋವರೆಗೂ ಕೂಡ ಹೀಗೆ ಇರುತ್ತೆ. ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅವರ ಫ್ಯಾನ್ಸ್ಗಳು ಕೂಡ ಹೇಳ್ತಿರುವಂಥದ್ದು ಇದೇ ಮಾತು. ಸೊ ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಮಗೆ ಬರೀ ಟಾಕ್ಸಿಕ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳೇ ಸಿಗ್ತಾ ಇದೆ, ಟಾಕ್ಸಿಕ್ಗೆ ಸಂಬಂಧಪಟ್ಟಂತಹ ಮೀಮ್ಸ್ಗಳೇ ಸಿಗ್ತಾ ಇದೆ, ಯಶ್ ಅವರ ಹಳೆ ಒಂದಷ್ಟು ಇಂಟರ್ವ್ಯೂಸ್ಗಳು ಕೂಡ ಸಿಗ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಈ ತಿಂಗಳು ಟಾಕ್ಸಿಕ್ ಮಯ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ ಸಿನಿಮಾ ಹೇಗೆ ಇರಬಹುದು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.